ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು SSLC 3ನೇ ಪರೀಕ್ಷೆ ಅಂದರೆ ಆಗಸ್ಟ್ನಲ್ಲಿ ನಡೆದಿರುವಂತಹ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಆಗಸ್ಟ್ ಪರೀಕ್ಷೆ 3 SSLC ಮೊದಲನೇದಾಗಿ ಭೌತಶಾಸ್ತ್ರದ ಪ್ರಶ್ನೆಗಳನ್ನು ನೋಡೋಣ. ಬಹುಆಯ್ಕೆ ಪ್ರಶ್ನೆಗಳು. ವಿದ್ಯುದಾವೇಶದ SI ಮಾನ ಅಂತ ಕೇಳಿದ್ದಾರೆ. ವಿದ್ಯುದಾವೇಶದ SI ಮಾನ ಕೂಲಂಬ್. ಕ್ವಶನ್ ಮತ್ತು ಆನ್ಸರ್ ಇಲ್ಲೇ ಇರುತ್ತೆ ನೋಡಿ. ಈ ರೀತಿ ನೀವು ಕ್ವಶನ್ ಆನ್ಸರನ್ನು ಬರ್ಕೊಂಡು ಇಟ್ಕೋಬೋದು. ಆಗಸ್ಟ್ನಲ್ಲಿ ಮೊನ್ನೆ ನಡೆದಿರುವ SSLC ಪರೀಕ್ಷೆ. ವಿದ್ಯುತ್ ಮಂಡಲದ ಚಿತ್ರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್, ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರುವಂತಹ ಪ್ರಾಬ್ಲಮನ್ನು ಕೇಳ್ತಾರೆ. ಈ ರೀತಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೀವು ಬರೆದಿಟ್ಕೋಬಹುದು. ಇದು ಬೆಳಕು ಪಾಠದಲ್ಲಿ ಬರುವಂಥ ಪ್ರಾಬ್ಲಮ್. ಒಂದು ಫಿಕ್ಸ್ ಪ್ರಾಬ್ಲಮ್ ಕೇಳ್ತಾರೆ ಇಲ್ಲಿ, ಅಥವಾ ಡಯಾಗ್ರಾಮ್ ಕೇಳ್ತಾರೆ. ನೆಕ್ಸ್ಟ್ ಬರುತ್ತೆ ನೋಡಿ ಡಯಾಗ್ರಾಮ್. ನೀವು ಇದನ್ನು ಪಾಸ್ ಮಾಡಿ ಕ್ವಶನ್ ಆನ್ಸರ್ ಬರೀಬೋದು. ಕ್ವಶನ್ ಆನ್ಸರನ್ನು ನೆಕ್ಸ್ಟ್ ಬರುವುದು ರಾಸಾಯನಶಾಸ್ತ್ರಕ್ಕೆ. ಇಲ್ಲಿ ನೋಡಿ, ನೀರಿನ ವಿದ್ಯುತ್ ವಿಭಜನೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಿದ್ದಾರೆ. ಆ್ಯನೋಡ್ನಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆ ಆಗುವಂಥ ಅನಿಲಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ 2:1 ಇರುತ್ತವೆ. ರೆಡಾಕ್ಸ್ ಕ್ರಿಯೆ ಬಗ್ಗೆ ಕೇಳಿದ್ದಾರೆ. ತಾಮ್ರದ ಶುದ್ಧೀಕರಣ. ಈ ರೀತಿ ನೀವು ಹಳೆ ಕ್ವಶನ್ ಪೇಪರನ್ನು ಮಾಡಬಹುದು. ಡಯಾಗ್ರಾಮ್ಸ್ ಕೇಳಿದ್ದಾರೆ ನೋಡಿರಿ. ಡಯಾಗ್ರಾಮ್ಸ್, ಅಯಾನಿಕ್ ಸಂಯುಕ್ತಗಳು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ಗಳ ನಡುವಿನ ವ್ಯತ್ಯಾಸವನ್ನು ಕೇಳ್ತಾರೆ ವಿದ್ಯಾರ್ಥಿಗಳೇ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್ ಬಯಾಲಜಿಗೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ಬೋದು. ಮೇದೋಜೀರಕ ಗ್ರಂಥಿಯ ಸ್ರವಿಕೆಯ ಹಾರ್ಮೋನ್ ಕೆಲಸ ಕೇಳಿದರೆ ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಣ ಮಾಡುವುದು ಅದರ ಕಾರ್ಯವಾಗಿರುತ್ತದೆ. ಈ ರೀತಿ ಡಯಾಗ್ರಾಮ್ಸ್ ನೋಡ್ರಿ. ತೆರೆದ ಪತ್ರರಂಧ್ರ ಚಿತ್ರ ತೆಗೆದು ಭಾಗಗಳನ್ನ ಗುರುತಿಸಿ. ನೆಕ್ಸ್ಟು ಮೆದುಳು ಚಿತ್ರ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಮೆದುಳು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅದು. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೆದುಳಿನ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ನೋಡಿ, ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರ ಬರೆದು ಭಾಗಗಳನ್ನ ಗುರುತಿಸಿ. ಮೆದುಳು ಅಥವಾ ಮೆದುಳಿನ ಕಾರ್ಯ ಇದೊಂದು ಫಿಕ್ಸ್ ಕ್ವಶನ್ ಆಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಇದನ್ನು ಪರ್ಫೆಕ್ಟಾಗಿ ಮಾಡಬೇಕು. ಇದಿಷ್ಟು ವಿದ್ಯಾರ್ಥಿಗಳೇ ಆಗಸ್ಟ್ನಲ್ಲಿ ಕೇಳಿರುವಂತಹ SSLC ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಜೊತೆಗೆ ಉತ್ತರಗಳು. ಇಲ್ಲಿ ಪೈರುವೇಟ್ ಬಗ್ಗೆ ಕೇಳಿದರೆ ಪೈರುವೇಟ್ ವಿಭಜನೆಯನ್ನು, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇದನ್ನು ನೀವು ಪಾಸ್ ಮಾಡಿ ಕ್ವಶನ್ ಆನ್ಸರನ್ನು ಬರ್ಕೊಂಡು ಇಟ್ಕೋಬೋದು. ವಿತ್ ಆನ್ಸರ್ಸ್ ಇಲ್ಲೇ ಕೊಟ್ಟಿದ್ದಾರೆ. ಧನ್ಯವಾದಗಳು.